12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ಗೋಕಾಕ್ ನಗರದಲ್ಲಿ ಮಯೂರ್ ಸ್ಕೂಲ್ನ ಕ್ರೀಡಾಂಗಣದಲ್ಲಿ ಈ ಯೋಗ ದಿನಾಚರಣೆ ಆಚರಿಸಲಾಯಿತು. ವಿವಿಧ ಸಂಘಟನೆಗಳು, ವಿವಿಧ ಯೋಗ ಸಂಸ್ಥೆಗಳು ಹಾಗೂ ವಿವಿಧ ರಾಜಕೀಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಜೊತೆಗೆ ಶಿಕ್ಷಣ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದ ಎಲ್ಲ ವಿಡಿಯೋಗಳನ್ನು ತೋರಿಸ್ತೀನಿ ಮತ್ತು ಕೊನೆಯದಾಗಿ ಮಾದಕ ವಸ್ತು ವಿರೋಧ ದಿನಾಚರಣೆ ಪ್ರಯುಕ್ತವಾಗಿ ಪ್ರತಿನಿಧಿಯನ್ನ ಸ್ವೀಕರಿಸಿದಂತ ದಿನವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯೋಗ ದಿವಸ ಇದು ಜಗತ್ತಿಗೆ ಭಾರತದ ಕೊಡುಗೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಗೊತ್ತಾ, ಜಗತ್ತನೇ ಅಶಾಂತಿ ಎಂಬ ಅಗ್ನಿಯ ಕುಲುಮೆಯ ಕಡೆ ಹೊರಟಿದೆ. ಇಂತಹ ಸಮಯದಲ್ಲಿ ಜಗತ್ತಿನ ಬೇರೆ ಬೇರೆ ಎಲ್ಲ ರಾಷ್ಟ್ರಗಳು ಇವರೆಲ್ಲರೂ ಸಹಿತ ಶಾಂತಿ, ಸಮಾಧಾನ, ಸಮೃದ್ಧಿಯ ಪಾಠವನ್ನ ಕೊಡಲಿಕ್ಕೆ ಭಾರತ ಇವತ್ತು ಸಿದ್ಧ ಆಗಬೇಕಾಗಿದೆ. ಅಂಥದ್ರಲ್ಲಿ ಜಗತ್ತಿಗೆ ಶಾಂತಿಯನ್ನು ಕೊಡಬಹುದಾದಂತಹ ನರೇಂದ್ರ ಮೋದಿ ಅವರು ಆಸಕ್ತಿ ತೆಗೆದುಕೊಂಡು ಇವತ್ತು ಜಗತ್ತಿಗೆ ಯೋಗವನ್ನು ಕೊಟ್ಟಿದ್ದಾರೆ. ಪತಂಜಲಿ ಮಹರ್ಷಿಗಳಿಂದ ಪ್ರಾರಂಭವಾಗಿ ಇವತ್ತಿಗೆ ಬಾಬಾ ರಾಮದೇವ್ ಅವರು ಮನೆಗೆ ಮನಗಳಿಗೆ ಯೋಗವನ್ನು ತಲುಪಿಸುವಂತಹ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹಿತ ಭಾರತೀಯರು, ನಾವೆಲ್ಲರೂ ಸಹಿತ ನಾವೆಲ್ಲರೂ ಬಂಧು ಅನ್ನುವಂತಹ ಭಾವನೆಯನ್ನ ಈ ಯೋಗ ಕೊಡಲಿಕ್ಕೆ ಸಾಧ್ಯದ. ತಮಗೆಲ್ಲ ಗೊತ್ತು, ಜಗತ್ತಿನ 150ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು, ವಿಶೇಷತಃ 16 ಮುಸ್ಲಿಂ ರಾಷ್ಟ್ರಗಳು ಸೇರಿ ಇವತ್ತು ಯೋಗ ದಿವಸವನ್ನು ಆಚರಿಸ್ತಾ ಇದ್ದಾವೆ. ಯಾವುದೇ ಧರ್ಮ, ಜಾತಿ, ಮತ, ಪಂಥ, ಪಂಗಡ ಇವನ್ನೆಲ್ಲ ಮೀರಿ ಜಗತ್ತಿನ ಜನರನ್ನು ವಸುಧೈವ ಕುಟುಂಬಕಂ, ನಾವೆಲ್ಲರೂ ಒಂದು, ಜಗತ್ತಿನ ಜನರೆಲ್ಲರೂ ಸಹಿತ ಅನ್ನುವಂತಹ ಭಾವನೆಯನ್ನು ಯೋಗ ಕೊಡಲಿಕ್ಕೆ ಸಾಧ್ಯದ. ಅಂತಹ ಯೋಗ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಳ್ತೀವಿ ಮತ್ತು ಜಗತ್ತಿಗೆ ಸುಖ, ಶಾಂತಿ, ಸಮಾಧಾನ ಕೊಡುವುದರಲ್ಲಿ ಭಾರತ
ಪ್ರತಿಯೊಂದು ಭಾಗ ಸ್ಫೂರ್ತಿಯನ್ನು ಹೊಂದ್ತಾ ಇರ್ತವೆ. ಆ ಪ್ರಾಣ ಶಕ್ತಿ ಪರಮಾತ್ಮ ನಮಗೆ 2 ಕಣ್ಣು, 2 ಮೂಗಿನ ಹೊರಳೆ, 2 ಕಿವಿ, 1 ಬಾಯಿ, 1 ಕುತದ್ವಾರ, 1 ಉಪಸ್ಥ, ಈ 9 ಶಕ್ತಿಯಾಗಿರುತ್ತಾರೆ. ಮತ್ತು ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ಈ ದೇಶದ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಜೈ ಹಿಂದ್.